ಮುಳು ಈಜಿಪ್ಟ್ ಸೇರುತ್ತೆ. ಓಕೆ. ಈಜಿಪ್ಟಲ್ಲಿ ಅದು ಯುರೋಪಿಯನ್ ಲ್ಯಾಂಗ್ವೇಜಸ್ಗೆ ಫಸ್ಟ್ ಟೈಮ್ ಇವನ ಆಳುಮುಳು ಮಹಾಯಾನ ಆಳುಮುಳು ಟ್ರಾನ್ಸ್ಲೇಟ್ ಆಗೋದು. ಹ್ಮ್ ಅಲ್ಲಿಂದ ಕ್ರಿಶ್ಚಿಯಾನಿಟಿ ಉತ್ಪನ್ನ ಆಗೋದು. ಹ್ಮ್ ಓಕೆ. ಅಲ್ಲಿವರೆಗೂ ಇವಕ್ಕೆ ಆಳುಮುಳು ಸಂಬಂಧನೇ ಇರಲ್ಲ. ಇವು ಸುಮ್ಮನೆ ಹಸಿ ಮಾಂಸ ತಿನ್ಕೊಂಡು ಕಂಡವನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಏನೋ ಇರ್ತವೆ. ಅವು ಪಾಡ್ಗವು ಮೈ ಮೇಲೆ ಬಟ್ಟೆ ಇರಲ್ಲ, ಯಾವುದೋ ಚರ್ಮ ಹಾಕೊಂಡು ಏನೋ ಇರ್ತವೆ. ಹ್ಮ್. ಆಧ್ಯಾತ್ಮ, ಜೀವನದ ರೀಸನ್ ಏನು, ಇವೆಲ್ಲ ದೂರದ ಪ್ರಶ್ನೆ ಇವ್ರಿಗೆ. ಅವೆಲ್ಲ ತಲೆ ಕೆಡ್ಸ್ಕೊಂಡಿರಲ್ಲ, ಅವ್ರಿಗೆ ಬಂದು ಇರಲ್ಲ. ಸೊ ಇವನ ಡಿಸೈಪಲ್ಸು ಒಂದು 500 ವರ್ಷ ಆದಮೇಲೆ ಒಂದಷ್ಟು ಬರೀತಾರೆ. 400-500 ವರ್ಷ ಇವಂದು ಯಾವುದೇ ರೈಟಿಂಗ್ ಇರಲ್ಲ. ಒಂದು 500 ವರ್ಷ ಆದಮೇಲೆ ಒಂದಷ್ಟು ರೈಟ್ ಡೌನ್ ಆದಾಗ ಅದು ವಯ ಮೆಂಡಿಕೆಂಟ್ಸ್, ಮರ್ಚೆಂಟ್ಸ್ ಎಕ್ಸೆಟ್ರಾ ವಯ ಲ್ಯಾಂಡ್, ವಯ ಶಿಪ್, ಇಟ್ ರೀಚಸ್ ಈಜಿಪ್ಟ್. ದ ಒರಿಜಿನಲ್ ಟ್ರಾನ್ಸ್ಲೇಷನ್ಸ್ ಟು ಯುರೋಪಿಯನ್ ಲ್ಯಾಂಗ್ವೇಜಸ್ ಹ್ಯಾಪನ್ಸ್ ಇನ್ ಈಜಿಪ್ಟ್ ಫಸ್ಟ್. ಜೋಆಗ್ನಿಯ ಓದಿ ಸರ್ ನೀವು ಟ್ವಿಟರಲ್ಲಿ. ದ ವಿಲ್ ಆಫ್ ದ ತಥಾಗತ. ಓಕೆ. ಸೊ ಫಸ್ಟ್ ಒಂದು ಸತಿ ಅದು 2nd century BC ಯಲ್ಲೋ 1st century BC ಯಲ್ಲೋ ಟ್ರಾನ್ಸ್ಲೇಷನ್ ಆಗುತ್ತೆ. ಮಹಾಯಾನ ಗೆಟ್ಸ್ ಟ್ರಾನ್ಸ್ಲೇಟೆಡ್. ಅದನ್ನು ನೆಟ್ಟಗೆ ಟ್ರಾನ್ಸ್ಲೇಟ್ ಮಾಡಲ್ಲ. ಅವ್ರಿಗೆ ಬೇಕಿದ್ದ ಥರ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅಲ್ಲಿಂದ ಬರುತ್ತೆ ಯೇಸು ಕ್ರಿಸ್ತನ ಮ್ಯಾಜಿಕ್. ಅಲ್ಲಿಂದ ಯೇಸು ಹುಟ್ಟೋದು. ಬುದ್ಧ ಇಸ್ ದ ಮೋಸ್ಟ್ ಡೇಂಜರಸ್ ಮ್ಯಾನ್ ಟು ಹ್ಯಾವ್ ಬಿನ್ ಬಾರ್ನ್. ವೈ? He takes context out of picture. He puts idealism everywhere. ಐಡಿಯಲಿಸಮ್ ಇದೆಯಲ್ಲ ಸರ್, ಭಾರಿ ಡೇಂಜರಸ್ ಸಬ್ಜೆಕ್ಟ್. Idealism is the most dangerous thing. ಓಕೆ. ನೀವು ಅವತ್ತು ಎಲ್ಲಿ ತಿಳ್ಕೊಂಡ್ರೋ ಎಲ್ಲಿಂದ ತಿಳ್ಕೊಳ್ಳಿಲ್ವೋ ಗೊತ್ತಿಲ್ಲ. ಒಂದಿನ ಹೇಳ್ತಾ ಇದ್ರಲ್ಲ, ಶ್ರೀಲಂಕಾದಲ್ಲಿ ಗೆಸ್ಟ್ ಬಂದರೆ ಆ ಗೆಸ್ಟ್ ಒಂದು ರಾತ್ರಿ ನಿಮ್ಮ ಮನೇಲಿ ಉಳ್ಕೊಂಡ್ರೆ, ಅವ್ನ ಮನೇಲಿ ಉಳ್ಕೊಂಡ್ರೆ, ಗೆಸ್ಟ್ ಓನರ್ ಮನೇಲಿ ಉಳ್ಕೊಂಡ್ರೆ, ಗೆಸ್ಟ್ ಏನಾದರೂ ಆ ಓನರ್ ಹೆಂಡ್ತಿನ ಇಷ್ಟಪಟ್ಟರೆ ಆ ರಾತ್ರಿ ಅವನ ಹೆಂಡ್ತಿನ ಒಪ್ಪಿಸ್ಬೇಕಾಗಿತ್ತು ಗೆಸ್ಟ್ಗೆ. ಹೌದೌದು, ಶ್ರೀಲಂಕಾದಲ್ಲಿ ಈಗಲೂ ಟ್ರೆಡಿಷನ್ ಇದೆ. ಅತಿಥಿ ದೇವೋಭವನ ಇನ್ನೊಂದು ಲೆವೆಲ್ ತೊಗೊಂಡು ಹೋಗ್ತಾರೆ. ಶ್ರೀಲಂಕಾದಲ್ಲಿ ನೀವು ಯಾರ್ದಾರ ಮನೆ ಊಟಕ್ಕೆ ಇನ್ವೈಟ್ ಮಾಡಿದ್ರೆ, ಐ ಡೋಂಟ್ ನೋ ವೆದರ್ ಇಟ್ ಈಸ್ ಇನ್ ಪ್ರಾಕ್ಟೀಸ್ ಟುಡೇ, ಬುದ್ಧಿಸ್ಟ್ ಮನೆಗೆ ಏನಾದ್ರು ಊಟಕ್ಕೆ ಹೋಯ್ತು ಅಂದ್ರೆ, ಊಟ ಆದ್ಮೇಲೆ ಬೇಕಾದ್ರೆ ಬೇಸಿಕಲಿ ಯು ಕ್ಯಾನ್ ಆಸ್ಕ್ ರಿಕ್ವೆಸ್ಟ್ ಟು ಹ್ಯಾವ್ ಗುಡ್ ಸೆಕ್ಸ್ ವಿತ್. ಅದನ್ನೇ ಹೇಳ್ತಾ ಇರೋದು ನಿಮಗೆ. ಅತಿಥಿ ದೇವೋಭವ. ನಾವು ಅತಿಥಿ ದೇವೋಭವ ಅಂತಂದ್ರೆ ಅವ್ರು ಇನ್ನೊಂದು ಲೆವೆಲ್ ತೊಗೊಂಡು ಹೋಗ್ತಾರೆ. ಏನ್ ಸರ್, ಅತಿಥಿ ದೇವೋಭವ ಅಲ್ಲ, ಅತಿಥಿ ದೆಂಗೋಭವ ಅದು. ಇರಿ ಕೆಟ್ಟದಾಗ ಮಾತಾಡಬೇಡ. ಸೊ ದ ಪಾಯಿಂಟ್ ಈಸ್, ಅವ್ರಿಗೆ ಕಾಂಟೆಕ್ಸ್ಟ್, ದ ಲೂಸ್ ಕಾಂಟೆಕ್ಸ್ಟ್. ಓಕೆ, ದಟ್ ಈಸ್ ಒನ್. ಸೊ ಎಲ್ಲಿ ಲೈನ್ ಡ್ರಾ ಮಾಡಬೇಕು ಅನ್ನೋದನ್ನ ಬಿಟ್ಬಿಡ್ತಾರೆ ಅವರು. ವಿನಯ ಒಂದು ಲೈನ್ ಕ್ರಾಸ್ ಆದಾಗ ಅದು ವಿನಯ ಆಗಿರಲ್ಲ, ಅದು ಉಪಾಲಿ ಅಂತ ನಿಮ್ಗೆ ಹೇಳಿದೆ ನಾನು. ದ ಮೋಸ್ಟ್ ಡೇಂಜರಸ್ ಆಫ್ ಆಲ್ ಆಫ್ ಬುದ್ಧಾಸ್ ಡಿಸೈಪಲ್ಸ್ ಇಸ್ ಉಪಾಲಿ. ಈಸ್ ದ ಒನ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಶಿಟ್ ದೆರ್ ಇಸ್ ಇನ್ ಆನ್ ದ ಅರ್ತ್ ಟುಡೇ. ಆಲ್ ದ ಶಿಟ್, ಎವ್ರಿಥಿಂಗ್ ದೆರ್ ಇಸ್ ಆನ್ ಅರ್ತ್ ಟುಡೇ ಇಸ್ ಬಿಕಾಸ್ ಆಫ್ ಉಪಾಲಿ. ಅವನು ಇದನ್ನ ಇಂಟ್ರಡ್ಯೂಸ್ ಮಾಡೋದು. ಹಿ ವಾಸ್ ದ ಎಕ್ಸ್ಪರ್ಟ್ ಆನ್. ಇಲ್ಲ, ಬಿಹಾರ ಅವನು. ಹಿ ವಾಸ್ ದ ವರ್ಸ್ಟ್ ಆಫ್ ದ ಲಾಟ್. ಭಾರಿ ಏನೋ ಜ್ಞಾನೋದಯ ಆಗೋಯ್ತಂತೆ. ವಿನಯ ಒಬ್ಬೊಬ್ಬೊಬ್ಬ ಯಾವ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತಂದ್ರೆ, ವಿನಯ ಗೆಸ್ಟ್ಗೆ ನೋವು ಅನ್ನಂಗಿಲ್ವಂತೆ. ಹೆಂಡ್ತಿನ ಕೇಳಿದ್ರು ಕೊಟ್ಬಿಡ್ಬೇಕಂತೆ. ಅದಕ್ಕೆ ಬೋದ್ರ ಮನೆ ಊಟಕ್ಕೆ ಕರೆದಾಗೆಲ್ಲ ಹೋಗ್ತೀನಿ, ಏನೋ ಅಪರ್ಚುನಿಟಿ ಸಿಗತ್ತಾ. ನೀವು ಹೋಗಿ ಸರ್, ತೊಂದರೆ ಇಲ್ಲ. ಸೊ ಬಟ್ ಅವ್ನ ಹೆಂಡತಿ ನೋಡಕ್ ಚೆನ್ನಾಗಿದೆ ಅಂತ ಸುಮ್ಮನೆ ಬಂದ್ಬಿಡ್ತೀನಿ. ಐಡಿಯಲಿಸಮ್, ದ ಮೋಸ್ಟ್ ಡೇಂಜರಸ್ ಥಿಂಗ್ ದಟ್ ಕೇಮ್ ಔಟ್ ಆಫ್ ಇಂಡಿಯಾ ಈಸ್ ಐಡಿಯಲಿಸಮ್, ಅಂಡ್ ದಟ್ ಕೇಮ್ ಫ್ರಮ್ ಬುದ್ಧ. ಅವನು ವೈಲೆನ್ಸ್ ಪ್ರೀಚ್ ಮಾಡಲ್ಲ, ನಿಮ್ಮನ್ನ ನಪುಂಸಕನಾಗಿ ಮಾಡಕ್ ಬಿಡ್ತಾನೆ. ಅರ್ಥ ಆಯ್ತಾ? ದಟ್ ಈಸ್ ವೆರಿ ಡೇಂಜರಸ್. ದಿಸ್ ಈಸ್ ಮೋರ್ ಡೇಂಜರ್ ಸರ್. ಹೇಳ್ತಿರೋದಕ್ಕೆ ಯಾವುದು ಎವಿಡೆನ್ಸ್ ಇಲ್ಲ. ದಿಸ್ ಈಸ್ ದಿ ಡೇಂಜರ್. ನಾವು ಎವಿಡೆನ್ಸ್ ಏನ್ ಗೊತ್ತಾ ಸರ್, ಪ್ರೈವೇಟ್ ರೂಮಲ್ಲಿ ಕರ್ಕೊಂಡು ಹೋಗಿ ಕೊಡ್ತೀವಿ ನಾವು. ಎವಿಡೆನ್ಸ್ ಬೇಕು ಅಂತಂದ್ರೆ ಅವರು ನಮ್ಮನ್ನ ಮನೆ ಕರಿಬೇಕು ಗೆಸ್ಟ್ ಆಗಿ. ಇಲ್ಲ, ಜಯ ಅವ್ರು ಇಲ್ಲಿದ್ದಾರೆ, ಅವ್ರಿಗೆ ಎವಿಡೆನ್ಸ್ ಕೊಟ್ರೆ ನಾಳೆ ದಿನ ನೀವ್ ಹೇಳ್ತಿರೋದೆಲ್ಲ ಸುಳ್ಳು. ಯಾವುದೇ ಬುದ್ಧಿಸ್ಟು ನಮ್ಮನ್ನ ಎವಿಡೆನ್ಸ್ ತೆಗಿಬೇಕು ಅಂತಂದ್ರೆ ನಮ್ಮನ್ನ ಮನೆಗೆ ಗೆಸ್ಟ್ ಆಗಿ ಕರೆದ್ರೆ ನಾವು ಬರ್ತೀವಿ.
ಸುಳ್ಳು, ಇದೆಲ್ಲ ಸುಳ್ಳು. ಈ ತರದ್ ಯಾವ್ದು ನಡೆದಿಲ್ಲ, ಎಲ್ಲೂ ನಡೀತಾ ಆಮೇಲೆ ಇಲ್ಲ. ನಾವು ಕೇಳಿದ್ದನ್ನ ಕೊಡಬೇಕು ಬುದ್ಧಿಸ್ಟ್ ಪ್ರಕಾರ ಅವರು. ಏನೇನು ಹೇಳ್ತೀರಪ್ಪ ಡಾಕ್ಟರ್? ಏನ್ರಿ ನಾನು ನಿಂಬೆಹಣ್ಣು ಜ್ಯೂಸ್ ಕೊಡಿ ಅಂತ ಕೇಳ್ತೀನಿ, ಒಳ್ಳೆ ಕತೆ ಅಲ್ಲ ನಿಮ್ದು. ಅಲ್ಲ, ಬುದ್ಧಿಸ್ಟ್ ಮತ್ತು ಬುದ್ಧ ಧಮ್ಮವನ್ನ ನೀವು ತುಂಬಾ ಅವಹೇಳನ ಮಾಡ್ತಾ ಇದ್ದೀರಿ. ಅಲ್ಲ ನಿಜವಾಗ್ಲೂ. ಸರ್, ಸಾಲ್ಟ್ ನೀವು ಅವ್ರ ಅಂಡ್ ಮನೆಗೆ ಹೋಗಿ ಶುಗರ್. ನಿಂಬೆ ಹಿಂಡ್ಬಿಟ್ಟು ಈ ಜ್ಯೂಸ್ ಕೊಡು ಪರ್ವರ್ಟು ಕೇಳ್ತೀರಾ? ಉಮಾ ಮಂಜುಲಾಲು ನೋಡಿ ಯಾವ ತರ ಪರ್ವರ್ಟ್ ಐಡಿಯಾಸ್ ಎಲ್ಲ ಯೋಚನೆ ಮಾಡಿ. ನಾನು ನಿಂಬೆಹಣ್ಣು ಜ್ಯೂಸ್ ಕೊಡಿ, ಐ ಲೈಕ್ ಹಾಫ್ ಸೋಡಾ, ಸ್ವೀಟ್ ಅಂಡ್ ಸಾಲ್ಟ್, ಅರ್ಧ ಸೋಡಾ, ಅರ್ಧ ಅಲ್ಲ, ನಿಂಬೆಹಣ್ಣು ಜ್ಯೂಸು. ಇಷ್ಟೊತ್ತು ಪರ್ವರ್ಟಾಗಿ ಮಾತಾಡಿದ್ ಯಾರು? ಡಾಕ್ಟರ್ ಅಲ್ವಾ? ನಾನು ಒಂದ್ ಲೈನ್ ಹ್ಮ್. ಪರ್ವರ್ಟ್ ಮಾತಾಡಿಲ್ಲ. ನಾನೇನಾದ್ರು ಮಾತಾಡೋದ್ನ ಅಲ್ಲ, ವಿಜಯ್? ಫಸ್ಟ್ ಕುಡಿಯಕ್ ಏನಿಲ್ಲ. ನಿಂಬೆಹಣ್ಣು ಜ್ಯೂಸ್ ಕೇಳಿ, ಆಮೇಲೆ ಇಚ್ಕಕ್ ನಿಂಬೆಹಣ್ಣು ಕೇಳಿ, ಎಲ್ಲಾನು ಕೊಡ್ತಾ ಕೂತಿರ್ತಾರೆ ನಿಮ್. ಅಭಿ, ನಾನು ಅಯ್ಯಪ್ಪ, ನಿಂಬೆಹಣ್ಣು ಸುಮ್ನೆ ಜ್ಯೂಸ್ ಗೊತ್ತಾಗಿ ಬೇಕು ಅಂತಾನೆ ಬುದ್ಧನ ಅವಹೇಳನ ಮಾಡ್ತಾ ಇದ್ದಾರೆ. ಬುದ್ಧ ನಾನು ಮಾಡೇ ಇಲ್ಲ ಬೆಸ್ಟ್ ಬಿಡು. ಮ್ಯಾನ್ ಕೈಂಡ್ ಅಂತೆ, ಏನೇನೋ ಹೇಳ್ತಾ ಇದ್ದಾರೆ. ಐ ಲೆಕ್ಕ ಕಾಲ್ಡ್ ನೋಡಿ. ಹಿಮ್ ಐಡಿಯಲಿಸಮ್ ಇಸ್ ಬುದ್ಧ. ನನಗೆ ರೀ ಕೃಷ್ಣ ನಮ್ಗೆ ಏನ್ ಹೇಳ್ತಾನೆ? ಧರ್ಮ ಅಧರ್ಮ, ಅಧರ್ಮದ ಕಡೆ ನಿನ್ ಗುರು ನಿಂತಿದ್ರು ನೀನು ಹೂಡು ಬಾಣನ ಅಂತಾನೆ. ದರ್ ಇಸ್ ಅ ಮೆಸೇಜ್ ದೇರ್. ಇಲ್ಲೇನಿದೆ ಇಲ್ಲಿ? ಮೂಡು ಐಡಿಯಲಿಸಮ್ ಅಂತ. ಪಾಶುಪಶಾಸ್ತ್ರವ ಅನ್ನ. ಐಡಿಯಲಿಸಮ್ ಐಡಿಯಲಿಸಮ್ ಇಸ್ ದ ಸಿಂಗಲ್ ಬಿಗ್ಗೆಸ್ಟ್ ಡೇಂಜರ್ ಇನ್ ಅ ರಿಯಲಿಸ್ಟಿಕ್ ವರ್ಲ್ಡ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಡೇಂಜರಸ್ ಟೀಚಿಂಗ್ ಇನ್ನೊಬ್ಬ ಶಿಷ್ಯಂದು. ಗುರು ಬೇಕಾಗಿಲ್ಲ ನಿಮಗೆ. ಸೊ ಹಳೆ ಲೆಸನ್ಸ್ನೆಲ್ಲ ನೀವು ಸೆಂಚುರಿ ಕಾಪಾಡ್ಕೊಂಡ್ ಬಂದಿರ್ತೀರಲ್ಲ, ಅದನ್ನ ನೀವು ಗುರುತಿಸಿ ಅದಕ್ಕೆ ನೀವು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲ, ಆ ಐಡಿಯಲಿಸಮ್ ಇರ್ರಿ ವಾರಕ್ಕೆ ಇರ್ರಿ ಇರ್ರಿ ಇಲ್ಲೊಂದು ಡೀಪ್ ಇಶ್ಯೂ ಇದೆ, ಇರ್ರಿ 10 seconds. ಸೊ ಇವಾಗ ಮಾತೃ ಸೂಕ್ತ ಅಂತ ಒಂದು ಬರುತ್ತೆ ಬುದ್ಧಿಸಮ್ ಅಲ್ಲಿ. ನಿಂಗೆ ಏನ್ ಬೇಕೋ ನೀನ್ ಮಾಡ್ಕೊ, ನೀನ್ ಏನ್ ಸರಿ ಅನ್ಸುತ್ತೋ ನೀನ್ ಮಾಡ್ಕೊ, ಆಮೇಲೆ ತಪ್ಪು ಅನಿಸ್ದಾಗ ನಿಲ್ಸು. ಅವನು ಬರೀತಾನೆ ಫೈನಲಿ, ಒಬ್ಬ ಶಿಷ್ಯ ತಾಯಿ ಜೊತೆ ಸಂಬಂಧವನ್ನು ಮಾಡಿಕೊಳ್ಳಬಾರದು, ಫಿಸಿಕಲ್ ಸಂಬಂಧವನ್ನು ಇಟ್ಕೊಳ್ಬಾರ್ದು ಅಂತ ಒಬ್ಬ ಬರೀತಾನೆ ಫೈನಲಿ. ಯಾವಾಗ ಬರೆಯೋದು? ಮಾತೃ ಸೂಕ್ತ ಬರೀತಾನೆ. ಒಂದು 100 years ಕೇಳ್ರಿ ಅವ್ರನ್ನ, ಯಾರನ್ನ ಬುದ್ಧಿಸ್ಟ್ಗಳನ್ನ ಕೂರಿಸಿ. ಯಾಕಂದ್ರೆ ಬುದ್ಧ ಹೇಳ್ಬಿಟ್ಟಿರ್ತಿ, ನೀನ್ ಏನ್ ಬೇಕೋ ನಿಂಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡು. ನಮ್ ಜಯ ಸರಿ ಎಷ್ಟು 1000 ಸತಿ ಹೇಳಿದ್ದಾರೆ. ಅವರೇ ಹೇಳಿದಾರೆ ಹೌದು. ನಿಂಗೇನ್ ಸರಿ ಬುದ್ಧ ಏನಿಲ್ಲ ರೀ, ನಿಮ್ಗೆ ಹೆಂಗ್ ಬೇಕು ಹಂಗಿರಿ, ಹಾ ಏನ್ ಬೇಕು ಹಂಗ್ ಮಾಡಿ. ಇದಕ್ಕೇನ್ ಪ್ರೂಫ್ ಬೇಕ್ರಿ? ಏನ್ ಬೇಕು ನಿಮ್ಗೆ ಡಾಕ್ಯುಮೆಂಟ್ ಇದಕ್ಕೆ? ಅಲ್ಲ ಸರ್, ಬನ್ರಿ ಮೇಲೆ ಇರ್ರಿ ಮಾತ್ ಕೇಳ್ಕೊಂಡ್ ಇರ್ರಿ ಹೋಗ್ಬೋದು, ಬನ್ರಿ ಇರ್ರಿ ಮೇಲೆ. ಇದು ಇನ್ನೊಂದ್ ಲೈನ್ ಮುಂದಕ್ಕೆ ಹೋಗುತ್ತೆ, ಇರ್ರಿ. ಸೊ ಫೈನಲಿ ಅಲ್ಲಿಗೆ ಒಂದು ಬ್ಯಾಲೆನ್ಸಿಗೆ ಬಂದಿರುತ್ತೆ. ಇವಾಗ AC ಆನ್ ಮಾಡಿಸಿದ ತಕ್ಷಣ ಕಾರ್ ತಣ್ಣ ಕೂಲ್ ಆಗಲ್ಲ, ಆಮೇಲೆ ಕೂಲ್ ಆಗುತ್ತೆ, ಜಾಸ್ತಿನೇ ಕೂಲ್ ಆಗೋಗುತ್ತೆ, ಆಮೇಲೆ ಯು ನೀಡ್ ಟು ಕ್ಯಾಲಿಬ್ರೇಟ್ ಇಟ್ ಅಲ್ವಾ? ಸೊ ಸಮಾಜನೂ ಅದೇ ತರ ಕ್ಯಾಲಿಬ್ರೇಟ್ ಆಗಿರುತ್ತೆ. ಆದ್ರೆ ಯಾಕ್ರಿ ಹಾಸ್ಯ ಜಯ ಸರ್ ಇರಿ ಹಾಸ್ಯಾಸ್ಪದ ಸರ್, ವ್ಯಕ್ತಿ ಏನ್ ಜಯ ಆಗ್ತೀರಿ? ಸರ್ ನೀವು ಅಂದ್ರೆ ಒಂದ್ ಹಾಸ್ಯಾಸ್ಪದ ಸೆಕೆಂಡ್ ವ್ಯಕ್ತಿ ಬಿಡಲ್ಲ ಯಾಕ್ರಿ ಅಂತೀರಲ್ಲ ಸರ್ ಆಗ್ತೀರಾ? ನೀವು. ನೋಡ್ರಿ, Thank you, ಸ್ವಲ್ಪ sir. ರೆಸ್ಪೆಕ್ಟ್ 10 ಇರ್ತದೆ ಸೆಕೆಂಡ್ ಜನಗಳಿಗೆ, ಬಿಡಲ್ಲ ಅದು ಅಂತೀರಾ? ಕಳ್ಕೊತೀರಿ. 10 ನೋಡಿ, ಸೆಕೆಂಡ್ ಮಾತಾಡಿ. ಇರಿ, 10 ಸೆಕೆಂಡ್ ಇರಿ. ಸೊ ಇವಾಗ ಹಾಸ್ಯ ಯಾರೋ ಹಾಸ್ಯ ಒಬ್ಬನಿಗೆ ಥಾಟ್ ಚಕ್ರವರ್ತಿ ಬರುತ್ತೆ, ಆಗ್ತಾ ಇದೀರಾ. ಇರ್ಲಿ 10 ಸೆಕೆಂಡ್ ಕೊಡಿ ಒಂದ್ ಸ್ವಲ್ಪ. ಐ ಲೈಕ್ ನರಸಿಂಹರಾಜು. ಸೊ ಐ ಲೈಕ್ ಚಾರ್ಲಿ ಚಾಪ್ಲಿನ್. ಇರಿ ಸರ್ ಒಂದ್ ಸೆಕೆಂಡು. ಸೊ ಅಲ್ಲಿಂದ ನಿನ್ಗೆ ಏನ್ ಅನ್ಸುತ್ತೆ ನೀನ್ ಅದನ್ನ ಮಾಡು. ಸೊ ಇವರೆಲ್ಲಾನು ಗೊತ್ತಿಲ್ಲ ಗುರುವೆ, ಆ ಮೊನಾಸ್ಟ್ರಿಗಳಲ್ಲಿ ಅಮ್ಮ ಮಗ ಅಂತೆ. ಆಮೇಲೆ ಅದನ್ನ ಯಾರೋ ಒಬ್ಬ ತಗೊಂಡೋಗ್ತಾನೆ, ಹಿಂಗ್ ಮಾಡ್ಬೋದಾ ಅಂತ. ಅವಾಗ ಅವ್ನು ಬರೀತಾನೆ, ಇಲ್ಲ ಹಿಂಗ್ ಮಾಡಂಗಿಲ್ಲ ಅಂತ. ಅದು ಮಾತೃ ಸೂಕ್ತ. ಇನ್ನೊಂದು ಲೆವೆಲ್ ಮುಂದಕ್ಕೆ ಹೋಯ್ತಾರೆ. ಯಾರೋ ಒಬ್ಬನಿಗೆ 5 ವರ್ಷದ ಮಗು ಮೇಲೆ ಆಸೆ ಆಗುತ್ತೆ. ಇವತ್ತು ನೀವು ಥೈಲ್ಯಾಂಡು, ಶ್ರೀಲಂಕಾ, ಕಾಂಬೋಡಿಯಾ, ವಿಯೆಟ್ನಾಂ ಇವೆಲ್ಲ ಯಾತಕ್ಕೆ ಫೇಮಸ್ ಅಂತ ನೀವು ಗೂಗಲ್ ಅಲ್ಲಿ ಹೊಡಿಬೇಡಿ. ಹೋಗೋದು ಪೀಡೋಫೈಲ್ಸ್ ಹೋಗೋದು ಜಾಸ್ತಿ. ಅಯ್ಯೋ ನಮ್ಗೆ ಗೊತ್ತಿಲ್ಲ ಸರ್. ಸೊ ಹೌದು, ಏನಕ್ಕಂದ್ರೆ ಆ ದೇಶದಲ್ಲಿ ಬ್ಯಾನ್ ಇದೆಯಲ್ವಾ, ಸೊ ಅಲ್ಲೋದ್ರೆ ಯು ವಿಲ್ ಗೆಟ್ ದೋಸ್ ಯಂಗ್ ಕಿಡ್ಸ್. ಯಪ್ಪ ನಮ್ಗಂತೂ ಗೊತ್ತಿಲ್ಲ ಗುರುವೆ. ಸೊ ಹೌದು. ಸಿದಿಸ್ ಗುರು ಬೇಡ ಅಂತ, ದಟ್ ಈಸ್ ಅ ಸಿಂಗಲ್ ಮೋಸ್ಟ್ ಫ್ಲಾ ಆಫ್ ಬುದ್ಧಿಸ್ಟ್ ನಿಮ್ಗೆ ಗೊತ್ತಾ, ಫಾಲೋವರ್ಸ್. ಸರ್ ನಿಮ್ಗೊಂದು ವಿಷಯ ಗೊತ್ತಾ? ಎವ್ರಿ ವೈಟ್ ಮ್ಯಾನ್ who travels to these countries on their own, they are all under radar. ಗೊತ್ತಾ ನಿಮ್ಗೆ? ಸರ್ ಒಂದ್ಸತಿ ಯು ಕ್ಯಾನ್ ಸೇ ಈಸ್ ಎಕ್ಸ್ಪ್ಲೋರಿಂಗ್. ಏನಾದ್ರೂ 3 ಸತಿ ಹೋದ ಅಂದ್ರೆ there is not even a doubt in my mind. ಅವ್ನ ಎಲ್ಲೆಲ್ಲಿ ಕ್ರೆಡಿಟ್ ಕಾರ್ಡ್ ಉಜ್ಜಿತಾನೆ ಅವೆಲ್ಲ ಇಟ್ ವಿಲ್ ಆಲ್ ಕಮ್ ಅಂಡರ್ ರೇಡಾರ್. ನನ್ಗೆ ಗೊತ್ತು ಸರ್, ಏನಕ್ಕೆ ಹೇಳ್ತೀನಿ ಕೇಳಿ. ಐ ವರ್ಕ್ಡ್ ಇನ್ ಸಮ್ ಪ್ಲೇಸಸ್ ವಿತ್ ಇನ್ ದ ಮಿನಿಸ್ಟ್ರಿ. ಈ ತರದೆಲ್ಲ ಪ್ರೋಗ್ರಾಮ್ಸ್ ಇದೆ.